ನಮಸ್ಕಾರ ವೀಕ್ಷಕರೇ. ಭಾರತ ಯಾತ್ರಾ ಕೇಂದ್ರ ಹಾಗೂ ರಂಗ ಸೌರಭ ಅರ್ಪಿಸುವ ಸೌರಭ 2024 ಫೆಬ್ರವರಿ 10 ನಡೆದ ಸೌರಭ 2024 ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಪ್ರಮೋದ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ರು. ಇವರು ರಂಗ ಸೌರಭದ ಕೋರ್ ಟೀಮ್ ಮೆಂಬರ್. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಇದೊಂದು ಮೆಗಾ ಹಿಟ್ ಅಂತಾನೆ ಹೇಳ್ಬೋದು. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ? ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ 10 ದಿನದಿಂದ? ಇಲ್ಲ, ಪ್ರತಿ ವರ್ಷ ಇದೇ ಥರ ಇರುತ್ತೆ. ಒಂದು ವರ್ಷ ಕಡಿಮೆ, ಒಂದು ವರ್ಷ ಜಾಸ್ತಿ ಅಂತ ಏನೂ ಇಲ್ಲ. ಈ ಎನರ್ಜಿ ಸ್ಟೂಡೆಂಟ್ಸ್ ಜೊತೆ ಇದ್ದಾಗ ನಮಗೂ ಆ ಎನರ್ಜಿ ಇರುತ್ತೆ. ಸೊ ಪ್ರತಿ ವರ್ಷ ಇದೇ ಅಬ್ಬರ ಇರುತ್ತೆ. ಒಂದು ಹಳೆ ಇಂಟರ್ವ್ಯೂ ನೋಡಿದೆ ಈ ಸೌರಭ ಇವೆಂಟ್ ತುಂಬಾ ಇಮೋಷನಲ್ ಆದ್ರಿ. ಅಂದ್ರೆ ಮಧ್ಯದಲ್ಲಿ ಒಂದು 3-4 ವರ್ಷ ಸ್ಟಾಪ್ ಆಗಿತ್ತು. ಇವಾಗ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದಿರಿ ಆ ಇವೆಂಟ್ ಅಲ್ಲಿ, ಆ ಇಂಟರ್ವ್ಯೂ ಅಲ್ಲಿ. ಯಾಕೆ ಅಷ್ಟೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಸರ್ ಇದಕ್ಕೆ? ಅಂದರೆ ನಾನು ಎಲ್ಲೋ ಡೈವರ್ಟ್ ಆಗಬೇಕಾಯ್ತು, ನಾನು ಬೇರೆ ಏನೋ ಮಾಡಬೇಕಾಯ್ತು. ನನಗೆ ರ್ಯಾಲಿ ಡ್ರೈವರ್ ಆಗಬೇಕು ಅಂತ ತುಂಬ ಆಸೆ, ಕಾರ್ ರೇಸ್ಗಳು ಹುಚ್ಚು ನನಗೆ. ಸೊ ನನ್ನನ್ನು ರಂಗಭೂಮಿಗೆ ಪರಿಚಯಿಸಿದ್ದು ಕಾಲೇಜ್ ರಂಗಭೂಮಿ. ಸೊ ನಾನು ಕಾಲೇಜಲ್ಲಿದ್ದಾಗ ಫಸ್ಟ್ PUCಲಿದ್ದಾಗ ನಾನು ರಂಗಭೂಮಿ ಬಂದಿದ್ದಕ್ಕೆ ಆ ಶಿಸ್ತು ಕಲಿತೆ. ಅಲ್ಲಿಂದ ನಾನು ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಕಡೆಗೆ ಡೈವರ್ಟ್ ಆದೆ. ಇವತ್ತೇನಾದ್ರು ಒಂದು ಹೊತ್ತು ಅನ್ನ ತಿಂತಾ ಇದ್ದೀನಿ ಅಂದರೆ ಅದು ಬಿಕಾಸ್ ಆಫ್ ಕಾಲೇಜ್ ರಂಗಭೂಮಿ. ಸೊ ಆ ಎಮೋಷನ್ಸ್ ನನ್ನಲ್ಲಿ ಇದ್ದೇ ಇದೆ. ಎಲ್ಲರೂ ಕೇಳ್ತಾರೆ, ಇಷ್ಟು ಬ್ಯುಸಿ ಇರ್ತೀಯ ಆದರೂ ಇಲ್ಲಿ ಬಂದು ಹಿಂಗೆ ಕೆಲಸ ಮಾಡ್ತೀಯ. ನನಗೆ ಯಾವತ್ತೂ ಅದು ಫೀಲೇ ಆಗಲ್ಲ. ಯಾಕೆಂದರೆ ಇಲ್ಲಿಗೆ ಬರದೆ ಇನ್ನು ಯಾರಿಗೆ ಡೇಟ್ ಕೊಡಲಿ. ಮೇ ಬಿ ನಾನು ಸಿನಿಮಾಗಳು ಡೇಟ್ ಕೊಡದೇ ಇದ್ರೂ ನಡೆಯುತ್ತೆ ಅನಿಸುತ್ತೆ. ಬಟ್ ಇಲ್ಲಿಗೆ ನನ್ನ ಡೇಟ್ ಬೇಕೇ ಬೇಕು. ಯಾಕಂದರೆ ಮೋಸ್ಟ್ಲಿ ನಾವು ಬೆಳೆದಿರೋ ರೀತಿ ಅಥವಾ ನಾನು ಇವತ್ತಿರೋವಂಥ ಸ್ಥಿತಿಗೆ ಕಾರಣ ಆಗಿರುವಂಥದ್ದು ಕಾಲೇಜ್ ರಂಗಭೂಮಿ. ಸೊ ಆ ಕಾಲೇಜ್ ರಂಗಭೂಮಿಗೆ ಬರ್ತಾ ಇರುವಂಥ ಹೊಸ ಹುಡುಗರಿಗೆ ಆ ಹುರುಪು, ಆ ಉತ್ತೇಜನ ನಾವು ಕೊಡೋಕ್ಕೆ ನಾವು ಇಲ್ಲಿ ಇರಲೇಬೇಕು. ಅದನ್ನು ಹೇಳಿದ್ರೆ ಮಾತ್ರ ಅವರು ರಂಗಭೂಮಿನ ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದರೆ ರಂಗಭೂಮಿ ವಿಲ್ ಬಿಕಮ್ ಈವೆಂಟ್ ಇನ್ ಅ ಕಾಲೇಜ್ ಅಷ್ಟೇ. ಆ ನ್ಯಾಚುರಲ್ ಆ್ಯಕ್ಟಿಂಗಿಗೂ ನಾಟಕಕ್ಕೂ ಏನಾದರೂ ನಂಟಿದೆಯಾ ಸರ್? ಅಲ್ಲ, ತುಂಬ ನಂಟಿದ್ದೇ ಇರುತ್ತೆ. ಯಾಕಂದರೆ ನಮ್ಗೆ ಸ್ಕೂಲ್ ಅಲ್ವಾ ಇದು. ರಂಗಭೂಮಿ ಅನ್ನೋದು ಕಲಿಕೆಯ ನಿರಂತರವಾಗಿ ನಡೀತಾ ಇರುವಂಥದ್ದು ರಂಗಭೂಮಿ. ಸೊ ನಾನು ಎಷ್ಟೇ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ, ಸೀರಿಯಲ್ಗಳಲ್ಲಿ ಮುಂಚೆ ಮಾಡ್ತಾ ಇದ್ದಾಗಲಿ, ಇವತ್ತು ಏನೇ ನಾನು ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ತಯಾರಿ ಆಗಿರೋದು ರಂಗಭೂಮಿಯಲ್ಲೇ. ಸೊ ಆ ರಂಗಭೂಮಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬೇಸ್ಮೆಂಟ್ ತುಂಬ ಗಟ್ಟಿ ಆಗುತ್ತೆ. ನಮ್ಗೆ ಯಾವ ಪಾತ್ರನ ಹೇಗೆ ನಿಭಾಯಿಸಬೇಕು ಅನ್ನೋದು ಹೇಳ್ಕೊಡುತ್ತೆ. ಈಗ ಬರ್ತಾ ಇರೋ ಆ್ಯಕ್ಟರ್ಸ್ ಏನಿದ್ದಾರೆ ಅವ್ರಿಗೆ ನಾಟಕ ಇಂಪಾರ್ಟೆಂಟಾ ಅಥವಾ ನಾಟಕ ಮಾಡ್ದೇನೂ ಅವರು ಎಂಟ್ರ್ ಆಗ್ಬೋದಾ? ನಿಮ್ಮದೇ ಒಂದು ಪ್ರೊಡಕ್ಷನ್ ಇದೆ. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ವಾಟ್ ಯು ಲುಕ್ ಇನ್ ಅನ್ ಆ್ಯಕ್ಟರ್? ಏನು ಬೇಕು ನಿಮಗೆ? ನಾಟಕದವ್ರಿಗೆ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ಕಾಮನ್ ಮ್ಯಾನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀರಾ? ನಾನು ಆಬ್ವಿಯಸ್ಲಿ ರಂಗಭೂಮಿಯಿಂದ ಬಂದಿರೋರಿಗೆ ಫಸ್ಟ್ ಇಂಪಾರ್ಟೆನ್ಸು. ಅದು ಓಪನ್ ಸ್ಟೇಟ್ಮೆಂಟ್. ಅದು ನಾನೇನು ಮುಚ್ಚಿಡಬೇಕಾಗಿಲ್ಲ. ಅದರಲ್ಲಿ ಎಲ್ರಿಗೂ ಗೊತ್ತಿರೋವಂಥದ್ದೇ. ನಂದು ಇವಾಗ ನಡೀತಾ ಇರುವಂಥ 2 ಪ್ರೊಡಕ್ಷನಲ್ಲೂ ನಾನು ಫಸ್ಟ್ ಆಡಿಷನ್ ಮಾಡಿರೋದು ರಂಗಭೂಮಿ ಅವ್ರನ್ನೇ. ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರು ನೀವು ನನಗೆ ಹೇಳಿದ್ರಿ, ಅದೇ ಥರ ನಾನು ಬೇರೆ ರಂಗಭೂಮಿ ಕಲಾವಿದರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವುದೇ ಪಾತ್ರ ಕೊಟ್ಟರು ಅವ್ರು ಅದಕ್ಕೆ ಮೋಲ್ಡ್ ಆಗಬೇಕು. ಸೊ ಆ ಥರ ಮೋಲ್ಡ್ ಆಗುವಂಥವ್ನು ಯಾರು ಅಂದರೆ ರಂಗಭೂಮಿ ಕಲಾವಿದ. ಅಪ್ಕಮಿಂಗ್ ಆ್ಯಕ್ಟರ್ಸ್ಗೆ, ಅಪ್ಕಮಿಂಗ್ ಜನ್ರೇಷನ್ಗೆ ಏನಾದರೂ ಅಡ್ವೈಸ್ ಆರ್ ಟಿಪ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ? ಎವ್ರಿ ಟೈಮ್ ನಂದು ಸಿಂಗಲ್ ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ. ಸೇಯಿಂಗ್ ದಟ್ ರಂಗಭೂಮಿ ಮಾಡಿ, ಪಿಲ್ಲರ್ ಗಟ್ಟಿ ಆಗುತ್ತೆ, ಬೇಸ್ಮೆಂಟ್ ಗಟ್ಟಿ ಆಗುತ್ತೆ. ಅದ್ರ ಮೇಲೆ ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಕೊಳ್ಳಿ, ಅದು ನಿಮ್ಮ ತಾಕತ್ತು.